ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಆತ್ಮೀಯರೇ, ಮೋದಿ ಅವ್ರ ನಂತರ ಯಾರು ಇದು ಪ್ರಶ್ನೆ ಮೇಲ್ಮೇಲೆ ಹೇಳ್ತಾನೆ ಇರ್ತದೆ. ಯಾಕಂದರೆ 75 ವರ್ಷದಾಗ ಗೆದ್ದಿತ್ತಿದು. ಆ ಸಂದರ್ಭದಲ್ಲೇ ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ಮೋಹನ್ ಭಾಗವತರು ಒಂದು ಅಲ್ಲಿಕ್ಕಿಂತಪ್ಪ ನಮ್ಮಲ್ಲೇ 75 ವರ್ಷ ಅಂತ ರಿಟೈರ್ ಆಗಬೇಕು ಅಂತೇಳಿ. ಆದರೆ ಕರ್ಮಧರ್ಮ ಸೇವೆಗೆ ಏನಪ್ಪ ಅಂದರೆ ಮೋದಿಯವರ ವಯಸ್ಸು 75 ಆಗುವ ವರ್ಷದಲ್ಲಿನ ಅವರಿಗೆ ಮೊದಲು ಮೋಹನ್ ಭಾಗವತರದ್ದು 75 ಆಗಿತ್ತು. ಅವರನ್ನು ಯಾವುದೋ ಸಂದರ್ಭದಲ್ಲಿ ಮಾತಾಡಿಬಿಟ್ರು. ಅದರ ನಂತರದಲ್ಲೇ ಅದನ್ನು ಹೊಳ್ಳಿ ತೊಗೊಳ್ಳೋದು ಕಷ್ಟ ಆಗಿಬಿಟ್ಟು ಇಡೀ ರಾಷ್ಟ್ರ ತುಂಬ ಚರ್ಚೆ 75 ಆದರೂ ರಿಟೈರ್ ಹಾಕಾರ. ಅದರಲ್ಲೂ ಮೋದಿಯವ್ರ ವಿರೋಧಿಗಳಂತೆ ದೊಡ್ಡ ಇಶ್ಯೂ ಮಾಡಿದರು. ಮೋಹನ್ ಭಾಗವತರು ಅದನ್ನು ಕೆಲವು ಸಲ ಅಂದ ನಂತರ ಅದು ನಿಧಾನಕ್ಕೆ ಏನಾಯ್ತಪ್ಪ ಅಂತಂದ್ರೆ ನೀವು ರಿಟೈರ್ ಆಗಬೇಕಲ್ಲ ಅನ್ನುವಂಥ ವಾದವನ್ನು BJP ಕಡೆಯಿಂದ ಅಂದರೆ ಮೋದಿಯವರ ಭಕ್ತರು ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ನಮ್ಮಲ್ಲಿ ಅದೇನು ನೇಮ್ ಇಲ್ಲಪ್ಪ ಮಾಡಬೇಕಂತೇನಿಲ್ಲ ಅನ್ನೋಂಥ ಏನೇನೋ ಮಾಡಿ ಒಟ್ಟಿನಲ್ಲೇ ಅದನ್ನು ಮುಚ್ಚಿ ಹಾಕಿಬಿಟ್ರು. ಅಂದ್ರೆ ರಿಟೈರ್ ಅಂತ ಆಗಲಿಲ್ಲ. ಆಲ್ರೆಡಿ ನಿಮಗೆ ಗೊತ್ತು, ನಮಗೆ ಗೊತ್ತದ. ವಿಶೇಷವಾಗಿ ಈ ನಮ್ಮ ಎಲ್ಕೆ ಆದ್ವಾನಿಯವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ಅನೇಕರಲ್ಲಿ 75 ವರ್ಷ ಅದು ರಿಟೈರ್ ಮಾಡಿಸಿಬಿಟ್ಟಿದ್ರು ನಮ್ಮ ಮೋದಿಯವರು. ಹೀಗಾಗಿ ಇವರು ರಿಟೈರ್ ಆಗ್ತಾರೇನ ಅನ್ನೋ ದೊಡ್ಡ ಸುದ್ದಿ ಆಗಿದೆ. 75 ಆದ್ಮೇಲೆ ಅದು ಈಗ ರಿಟೈರ್ ಅಂತ ಆಗಲಿಲ್ಲ. ಇನ್ನೂ ಸಹಿತ ಇನ್ನೂ ಪ್ರಶ್ನೆಗಳು ಇದ್ದಾರೆ. ಅದನ್ನು ಮಾನ್ಯ ಮೋಹನ್ ಭಾಗವತರು ಒಂದು 100 ವರ್ಷ ಅಂತ RSS ಶತಮಾನೋತ್ಸವ ಸಂದರ್ಭದಲ್ಲೇ ಚೆನ್ನೈನಲ್ಲಿ ಮಾತಾಡೋ ಮುಂದೆ ಅವ್ರಿಗೆ ಅಲ್ಲಿ ಜನ ಪತ್ರಕರ್ತರು ಕೇಳಿದರು, ಅಲ್ಲ ರೀ ಮತ್ತು ನರೇಂದ್ರ ಮೋದಿ ನಂತರ BJPಯಲ್ಲಿ ಯಾರು ರೀ ಮುಂದಿನ ಪ್ರಧಾನಿ ಅಂತೆ. ಅದಕ್ಕೆ ಸರಳವಾಗಿ ಹೇಳಿಬಿಟ್ರು ಅವರು, ಏನಪ್ಪ ನಮಗೆ ಗೊತ್ತಿಲ್ಲಪ್ಪ, ಅದು ಅವರ BJP ಮತ್ತು ನಮ್ಮ ಮೋದಿಯವರು ಸಂಬಂಧಿಸಿದ್ದದು. ನರೇಂದ್ರ ಮೋದಿ ನಂತರ BJP ಮುಂದಿನ ಪ್ರಧಾನಿ ಯಾರು ಎಂಬುದನ್ನು ನಿರ್ಧರಿಸುವುದು ಪ್ರಧಾನಿ ಮತ್ತು BJP ಜವಾಬ್ದಾರಿ, ನಮ್ದಲ್ರಿ ಅದು. ಮೋದಿ ನಂತರ ಯಾರು ಅವ್ರು ಪ್ರಧಾನಿ ಮಾಡಬೇಕು, ಇಲ್ಲ BJP ಮಾಡಬೇಕು, ನಮಗೇನು ಸಂಬಂಧ ಅನ್ನುವಂಗೆ ಮಾತಾಡಿದರು. ಅಂದ್ರೆ ಅವ್ರೇನು ರಿಟೈರ್ ಆಗುವುದಿಲ್ಲ, ನಾವು ರಿಟೈರ್ ಆಗಪ್ಪ ಅಂತ ಅವ್ರನ್ನ ಕೇಳುವುದಿಲ್ಲ ಅನ್ನೋದು ಒಂದು ಅಲಿಖಿತವಾದಂಥ ಒಂದು ಒಪ್ಪಂದ ಆಗಿಬಿಟ್ಟಂಗಾಯ್ತು ಅವ್ರ ಮಧ್ಯದಲ್ಲೇ. ಅಂದ್ರೆ ನಮ್ಮ ಮೋಹನ್ ಭಾಗವತ್ ಮತ್ತು ಅದೇ ಕಾಲಕ್ಕೆ ಮೋದಿ ಅವ್ರ ಮಧ್ಯದಲ್ಲೇ. ಹಾಗಾದ್ರೆ ಒಂದು ತಪ್ಪಿ ಆದರೆ ಅನ್ನೋ ಪ್ರಶ್ನೆಗಳು, ಅದು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಆದರೆ ಉತ್ತರ ಮಾತ್ರ ಇವತ್ತು ಒಂದಿಷ್ಟು ರೆಡಿಮೇಡ್ ಆಗ್ಯದ, ಇಲ್ಲಂತಲ್ಲ. ವಿಶೇಷವಾಗಿ RSSಗೆ ಸಂಬಂಧಿಸಿದಂಥ ವ್ಯಕ್ತಿನ ಅಲ್ಲಿ ಪ್ರಧಾನಿ ಆಗಬೇಕು ಅನ್ನೋದು RSS ಹಂಬಲ. ಆ ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಹಿಂದೆ ಮಾಡಿದ RSS. ಆದರೆ ಕ್ಷಣದಿಂದ ಕ್ಷಣಕ್ಕೆ, ವರ್ಷದಿಂದ ವರ್ಷಕ್ಕೆ BJPಯಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿ ಪ್ರಧಾನಿ ಮೋದಿಯವರ ಒಂದು ಏನಪ್ಪ ಅವರ ಕುರಿತಾಗಿ ಒಂದು ಅವರ ಅಂತಿರೋ ಅಥವಾ ಪ್ರಭಾವ ಅಂತಿರೋ ಹೆಚ್ಚಾಗ್ತಾ ಹೋಯ್ತೀವಿ, ಕಡಿಮೆ ಆಗೇ ಇಲ್ಲ. ಯಾರಪ್ಪ ಅವ್ರ ನಂತರ ನೋಡೋದಕ್ಕೆ ಇವತ್ತು ನಿತಿನ್ ಗಡ್ಕರಿ ಅವ್ರ ಬಗ್ಗೆ ಹೇಳ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಹೇಳ್ಬೋದು, ಅಥವಾ ನಮ್ಮ RSSಲ್ಲಿ ಜೋಶಿ ಅಂತ ಬರ್ತಾರೆ ಅವ್ರದ್ದು ಹೇಳ್ಬೋದು, ಹೇಳ್ತೀವಿ ಅಷ್ಟೇ. ಆದರೆ ಅವ್ರದ್ದು ಆಗ್ತದಲ್ಲ ಅನ್ನೋದಕ್ಕೆ ಉತ್ತರನೂ ಸಿಗ್ತಾಯಿಲ್ಲ. ಯಾಕಂದರೆ ಮೋದಿಯವ್ರ ನಂತರ ಯಾರು, ಇವನ್ ಮೋದಿಯವ್ರ ನಂತರ ನಾವು ಶಾರ್ ಅವ್ರಂತ ಅನ್ಬೋದು ಯಾವುದೇ ಸಂದರ್ಭದಲ್ಲಿ ಇಲ್ಲ ಅಂತಲ್ಲ. ಆದರೆ ಶಾರ್ ಅವ್ರಿಗೂ ಸಹಿತ 2ನೇ ಸ್ಥಾನ ಅದಂತ ನಮಗೆ ಅನಿಸೋದಿಲ್ಲ ಅಂತ. ಯಾಕಂದರೆ ಮೋದಿಯವರು ಅದನ್ನು ಬಿಟ್ಟುಕೊಡು ಒಂದು ವಿಚಾರದಲ್ಲಿ ಇಲ್ಲ. ಇನ್ನೇನಾದರೂ ಜನ ಅವರನ್ನು ತೆಗೆದಾಕಬೇಕು. ಆದರೆ ಅಂಥ ವಿರೋಧಿ ನಾಯಕ ಇಲ್ಲವಲ್ಲ ಇವತ್ತು. ರಾಹುಲ್ ಗಾಂಧಿ ಕೆಲವು ಮನಸ್ಸದೆ ಇಲ್ಲಪ್ಪ ಅವ್ರನ್ನ ಹಿಂದೆ ಹಾಕ್ತಾರೆ ಅಂತೇಳಿ. ಬಟ್ ಪ್ರೆಸೆಂಟ್ ಸಿಚುವೇಶನ್ದೊಳಗೆ ವಿರೋಧ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲದಕ್ಕಾಗಿ ಮೋಸ್ಟ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು. ಮಮತಾ ಬ್ಯಾನರ್ಜಿ ಅಂತೂ ಎಲ್ಲೂ ಇಲ್ಲ ಪ್ರಧಾನಿ ಮಟ್ಟಕ್ಕೆ ಬಂದಾಗ. ವೆಸ್ಟ್ ಬೆಂಗಾಲ್ದಲ್ಲಿ ಪ್ರಬಲ ನಾಯಕ ಇದ್ದಾರೆ, ಆ ಮತ ಬೇರೆ. ಆದರೆ ಹೊರಗೆ ಬಂದಾಗ ಪ್ರಧಾನಿ ಒಂದು ಕಾಂಪಿಟೇಷನ್ ಬಂದಾಗ ಮಮತಾ ಬ್ಯಾನರ್ಜಿ ಎಲ್ಲೂ ನಿಲ್ಲೋದಿಲ್ಲ. ಇದ್ದರೆ ಒಂದು ಸ್ವಲ್ಪ ಹೋದಪ್ಪ ಎಲ್ಲೋ ಒಂದು ಕಡೆ ನಮ್ಮ ರಾಹುಲ್ ಗಾಂಧಿಯವ್ರು ನಿಲ್ತಾರೆ. ಮತ್ತು ಉಳಿದ ಶರದ್ ಪವಾರ್ ಆಗಿರ್ಬೋದು, ಇನ್ನುಳಿದ ಯಾವುದೇ ನಾಯಕನ ಹೆಸರು ತಗೊಳ್ಳಿ ನೀವು, ಅಖಿಲೇಶ್ ಯಾದವ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾರು ಮೋದಿಯವ್ರ ಸಮೀಪ ಹಾಯೋದಿಲ್ಲ. ಆದರೂ ಪ್ರಶ್ನೆಯನ್ನು ಮಾಡೋದು ಬಿಡೋದಿಲ್ಲ ನಮ್ಮ ಪತ್ರಕರ್ತರು, ಯಾರು ಆಗ್ತಾರೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಮೋಹನ್ ಭಾಗವತನ ಕೇಳಿದಾಗ ಅವ್ರು ಹೇಳಿದರು BJP ಮತ್ತು ಸ್ವತಃ ಪ್ರಧಾನಿಯವ್ರು ನಿರ್ಧಾರ ಮಾಡಬೇಕು ಅಂದಾಗ ಅದು ಬದಲಾಗ್ತೈತಿ. ಅಲ್ಲಿ ತನಕ ನಾವು ಯಾರು ಹೇಳೋದು ಬದಲಾಗುವುದಿಲ್ಲ ಅನ್ನೋದು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅವರು. ಅಂದ್ರೆ ಈಗಾಗಲೇ ಗೊತ್ತದ ಏನಪ್ಪ ಅಂತಂದ್ರೆ ಈ ವಿಷಯದಲ್ಲಿ 75 ವರ್ಷ ಆದ ತಕ್ಷಣ ರಿಟೈರ್ ಆಗಂತಿದ್ದ ಸ್ವತಃ ಇಂಡೈರೆಕ್ಟಾಗಿ ಹೇಳಿದಂಥ ಮೋಹನ್ ಭಾಗವತರು ನಂತರ ಅದನ್ನು ಚೇಂಜ್ ಮಾಡಿಕೊಂಡ್ರು ಅನ್ನೋದು. ಯಾಕೆ ಅಂದಾಗ ಒಂದು ಮಾತು ಸ್ಪಷ್ಟವಾಗಿ ಹೇಳಿದರೆ ನಿಮಗೆ,
ಸ್ವತಃ ಆ ಒಂದು ರೂಲ್ಸ್ ಅವ್ರಿಗೂ ಅಪ್ಲೈ ಆಗುವಂಥ ಪ್ರಸಂಗ ಬಂದಾಗ ಅವ್ರಿಗೂ ಸಹಜದ್ರಿ ಕುರ್ಚಿ ಆರೋಗ್ಯ ಪ್ರೀತಿನೇ ಇರ್ತದೆ ಅದು ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಮೋಹನ್ ಭಾಗವತರು ಸಂಚಾಲಕರಾಗೋದ್ರ ಸುಲಭದ ಕೆಲಸ ಅಲ್ಲ. ಅವರು ತಮ್ಮ ಸಾಹಸ ಮಾಡಿ ಪ್ರಯತ್ನ ಮಾಡಿ ಬಂದಿದ್ದಾರೆ. ಇವತ್ತು ಯಾಕಪ್ಪ ನಾವು ರಿಟೈರ್ ಆಗಬೇಕು ಅನ್ನೋ ಸರ್ ಅದೇ ರೀತಿ ಮೋದಿಯವ್ರಿಗೂ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಪ್ಪ, ಒಂದಲ್ಲ ಎರಡಲ್ಲ ಅನೇಕ ದಶಕಗಳು ಹೋರಾಟ ಮಾಡ್ತಾ ಬಂದಿದ್ದೀನಿ. ಇವತ್ತಿನ ಶಿಕ್ಷಣ ನ್ಯಾಯ ಇಳಿಬೇಕು ಅನ್ನೋಂಥ ಅವ್ರಲ್ಲೂ ಇದೆ. ಅದಕ್ಕೆ ಇರೋದು ಯಾವುದಪ್ಪ, ಜನನ ತಿರಸ್ಕಾರ ಮಾಡಬೇಕು, ಜನಕ್ಕೆ ಬೇಡಪ್ಪ ಸಾಗಿ ಪ್ರಧಾನಿ ಅಂತೇಳಿ ಹಂಗೆ ಇವತ್ತಿನವರೆಗೆ ಅನಿಸ್ತಾ ಇಲ್ಲ. ಮನೆ ಸೋತರು ಅನ್ನೋದ್ರೊಳಗೆ NDA ಮಾಡ್ಕೊಂಡು ಮತ್ತೆ ಗೆದ್ದ ಮೇಲೆ ಬಂದರು. 240 ಹೌದಪ್ಪ ಹೋಯ್ತು ಮುಗಿತು ಅನ್ನೋದ್ರೊಳಗೆ ವಿರೋಧಿಗಳು ಒಂದಾಗಲಿಲ್ಲ. ಸಹಜವಾಗಿ ನಿತೀಶ್ ಕುಮಾರ್ಗಾಯಿತು ಮತ್ತು ನಾಯ್ಡು ಅವರಿಗೆ ಆಯಿತು, ಆ ವಿರೋಧಿಗಳ ಜೊತೆಗೆ ಇರೋಕ್ಕಿಂತಲೂ ಇವ್ರ ಜೊತೆಗಿದ್ದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಅವ್ರು ಮೋದಿಯವ್ರ ಜೊತೆಗೆ ತಮ್ಮ ಚಕ್ರಿ ಹೊಡೆದ್ಬಿಟ್ರು. ಹೀಗಾಗಿ NDA ಸರ್ಕಾರದ ನೇತೃತ್ವದಲ್ಲಿ ಮೋದಿಯವ್ರು ಮತ್ತೆ ಪ್ರಧಾನಿ ಆಗಿ ನಡೆದ್ರು. ಈಗ ಈ ನಡುವೆ ಮತ್ತೆ ಎದ್ದಿತ್ತು, ಇಲ್ಲಪ್ಪ ಆಯಿತು ಮುಗೀತು, ಇನ್ನೇನು ಬಿಹಾರದ ಎಲೆಕ್ಷನ್ದಲ್ಲೇ ಮೋಸ್ಟ್ಲಿ ಇಂಡಿಯಾ ಒಂದು ಆಗ್ತದೆ, ಇವ್ರನ್ನ ಸೋರಿಸ್ತಾರ್ತ ಅವು ಹವ್ಯಾಕ್ ಕರೆಂಟ್ ಆಗಿದ್ವು ಸೋಷಿಯಲ್ ಮೀಡಿಯಾದಲ್ಲೇ. ಅದರ ಕೊನೆಗೆ ಅದ್ರ ರಿಸಲ್ಟ್ ಏನಾಯ್ತು ಈಗ ನೋಡ್ತಾ ಇದ್ದೀವಿ. ಇನ್ನೂ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. ಇವತ್ತು ಹಬ್ಬತಾ ಇರ್ತದೆ. ಅದನ್ನೇ ಎದ್ದ ತಕ್ಷಣ ಸುದ್ದಿ, ಗಾಳಿ ಸುದ್ದಿ, ಕೈಕಾಲಿರ್ಬೋದು, ಇಲ್ಲದೆ ಹೋಗಿರ್ಬೋದು. ಕೆಲವೊಂದು ಮೀಡಿಯಾ ಅಂತ ವಿಶೇಷವಾಗಿ ಮೋದಿಯವ್ರನ್ನ ವಿರೋಧ ಮಾಡೋಂಥ ಮೀಡಿಯಾಗಳು ಇದ್ದಾರೆ. ಇಲ್ಲ ವಿರೋಧಕ್ಕಾಗಿ ವಿರೋಧ ಮಾಡುವಂಥದ್ದು ಅದು ಆಗಬಾರ್ದು. ಯಾಕೆಂತಂದ್ರೆ ಹೌದು ಇವತ್ತು ಅನೇಕ ಫೀಲ್ಡ್ದಲ್ಲಿ ಸೋತಿದ್ದಾರೆ ಮೋದಿಯವರು, ಅವ್ರು ತಿದ್ಕೋಬೇಕಾಗ್ಯದ ಇಲ್ಲಂತಲ್ಲ. ಅಲ್ಲಿ ಜನ ಇವತ್ತು ಆಯ್ಕೆ ಮಾಡ್ತಾ ಇದ್ದಾರಲ್ಲ ಅವರನ್ನು. ನೀವು ಬೇಕಾದ ಆರೋಪ ಮಾಡ್ಬೋದು. ಎಲೆಕ್ಷನ್ ಕಮಿಷನ್ ಮಾಡಿದಾರೋ ಅಲ್ಲಿ ತಮ್ಮ ಬೇಕಾದಾಗ ಮಾಡ್ಕೊಡ್ತಾರೆ. ಹಂಗೆ ಇದ್ದಿದ್ದು ಅದು ಇದ್ದಿದ್ದೇನು ಸುಳ್ಳೇನಲ್ಲ. SIR ಮಾಡ್ಕೊಂಡು ತಮಗೆ ನೌಕರಿ ಮಾಡ್ಕೊಡ್ಬೋದು. ಯಾರು ಮಾಡ್ಕೊಡೋದಿಲ್ಲ ಅಧಿಕಾರ ಇದ್ದಾಗ? ಗದ್ದಲ ಮಾಡ್ತಾರೆ ಯಾರಾದರೂ ವರ್ಷಕ್ಕಾಗ. ಈ ಹಿಂದೆ ಇಂದಿರಾ ಗಾಂಧಿಯವರು ಮಾಡಿದರು, ಇನ್ನೂ ಅನೇಕರು ಮಾಡಿದರು, ಅನೇಕ ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಮುನ್ಸಿಪಾಲ್ಟಿ ಅಧ್ಯಕ್ಷ ಸ್ಥಾನ ಸಲುವಾಗಿ, ಸಣ್ಣ ಒಂದು ಪಂಚಾಯತ್ ಅಧ್ಯಕ್ಷ ಸಲುವಾಗಿ ಗದ್ದಲ ಮಾಡೋ ಮುಂದೆ ಇನ್ನು ಪ್ರಧಾನಿ ಪಟ್ಟ ಸಲುವಾಗಿ ಏನೇನು ಆಗಬಾರ್ದು. ತಮಗೇನು ಬೇಕಾದ್ರೆ ಮಾಡೋರನ್ನ. ಇದು ಯಾವಾಗ ಹೋಗೋದಪ್ಪ ಅಂತಂದ್ರೆ ಇಡೀ ಜನ ಬ್ಯಾಸತ್ತಾಗ ಇವರಿಂದ ಏನೂ ಸಾಧ್ಯ ಇಲ್ಲಪ್ಪ ಜನಕ್ಕೆ ಅನಿಸಿದಾಗ ಹೋಗುವಂಥದ್ದು. ಇನ್ನು ಜನಕ್ಕೆ ಯಾವಾಗ ಅನಿಸ್ತದನೋ ಯಾವಾಗ ಹೋಗ್ತದನೋ ಮತದಾರ ಯಾವ ಡಿಸಿಷನ್ ತಗೋದು ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಯಾಕಂದರೆ ಒಬ್ಬ ಆಡಳಿತಗಾರ ತಾವು ಬ್ಯಾಡ್ ಅನಿಸಿದ್ರೆ ಜನನ ಇಲ್ಲಿ ನಿರ್ಧಾರ ಮಾಡುವಂಥದ್ದು ಪ್ರಜಾತಂತ್ರದಲ್ಲ. ಇಲ್ಲಿವರೆಗೆ ಮಾತ್ರ ಜನ ಯಾವುದೋ ಇವರು ಆರೋಪ ಮಾಡಿ ವಿರೋಧಿಗಳು ಮತ್ತು ಇದ್ದಿದ್ದು ಅದು ಸುಳ್ಳಿನಲ್ಲ. ಎರಡೂ ಒಂದರಿಂದ ತಮ್ಮ ಬೇಕಾದಂತಹ ಈ ಒಂದು ಏನಪ್ಪ ಅಂತಂದ್ರೆ ಚುನಾವಣಾಧಿಕಾರಿಗಳನ್ನ ಆರಿಸುವಂಥ ಶಕ್ತಿ ಆಡಳಿತ ಪಕ್ಷಕ್ಕೆ ಇರೋದ್ರಿಂದ ತಮಗೆ ಬೇಕಾದಂಥ ತಮಗೆ ಒಬೆ ಆಗಿರುತ್ತಿರುವಂಥ ವ್ಯಕ್ತಿಯನ್ನು ಅವರು ಅಧ್ಯಕ್ಷರು CGI ನಮ್ಮ ಏನಪ್ಪ ಚೀಫ್ ಕಮಿಷನರ್ ಆಫ್ ದ ಎಲೆಕ್ಷನ್ ಕಮಿಷನರ್ ಸಹ ತಮಗೆ ಬೇಕಾದ್ರೆ ಆಯ್ಕೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇವತ್ತು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ಉತ್ತರಾಧಿಕಾರಿ ಯಾರು ನಿರ್ಧಾರ ಮಾಡೋದಪ್ಪ ಅಂದ್ರೆ RSS ಅದ ನಮ್ಮ ಮೋಹನ್ ಭಾಗವತರ ಪ್ರಕಾರ ಉತ್ತರಾಧಿಕಾರಿ ಮೋದಿಯೇ ನಿರ್ಧರಿಸಬೇಕು. ಅಂದ್ರೆ ಮೋದಿ ಅವರು ಹೇಳೋ ತನಕ ಪ್ರಧಾನಿ ಬದಲಾಗುವುದಿಲ್ಲ ಅನ್ನೋ RSS ಮುಖಂಡರ ಸ್ಪಷ್ಟ ಅಭಿಪ್ರಾಯ. ಇನ್ನೇನಿದ್ರು ಮುಂದಿನ ನೆಕ್ಸ್ಟ್ ಏನಪ್ಪ ಜನ ಅದು ತೆಗೆದು ಹಾಕಪ್ಪ ಅನ್ನೋಂಥ ಮಾತು ಅದರಲ್ಲಿ ಧ್ವನಿತದ. ಅದು ಜನ ಯಾವಾಗ ಕಿತ್ತು ಹಾಕ್ತಾರೆ, ಅದು ತೆಗೆದು ಹಾಕ್ತಾರೆ, ಬದಿಗೆ ಸರಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಊಹೆ ಮಾಡೋದಷ್ಟೇ. ಕೆಲವೊಮ್ಮೆ ಸತ್ಯ ಆಗ್ಬೋದು, ಕೆಲವೊಮ್ಮೆ ಸುಳ್ಳು ಆಗ್ಬೋದು. ಇಲ್ಲವ್ರು ಹೆಚ್ಚು ಕಡಿಮೆ ಎಲ್ಲ ಸುಳ್ಳು ಆಗಿದಾವೆ. ಹೇಗಾದ್ರೂ ಮಾಡಿ ಮತ್ತೆ ಫಿನಿಕ್ಸ್ ಪಕ್ಷಕ್ಕೆ ಮೇಲೆ ಬಂದುಬಿಟ್ಟಿರ್ತಾರೆ ಮೋದಿಯವರಿಗೆ ಅಧಿಕಾರ ಹಿಡಿಯೋ ಕಲೆ ಕರಗತಾಗ್ಯದ. ಹೆಂಗೆ ಹಿಡಿಲ್ರಿ ಯುದ್ಧ ಮತ್ತು ಪ್ರೀತಿಲಿ ಏನು ಮಾಡಿದ್ರು ಸಹಿ ಅನ್ನುವಂಥ ಮಾತು. ಇವತ್ತು ನಾವು ಡೆಮಾಕ್ರಸಿ ಅನ್ನೋ ಪ್ರಸಂಗ ಬಂದದ ಈ ದೇಶದ ನೆಲಗಟ್ಟಿನಲ್ಲೇ. ಚುನಾವಣಾಧಿಕಾರಿ ಇವತ್ತು ಮೂಲ ಪುರುಷ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ. ಯಾಕಂದ್ರೆ ಅವರೇ ಫೈನಲ್ ಮಾಡುವಂಥವ್ರು. ಎಲೆಕ್ಷನ್ ಸಮಯದಲ್ಲಿ ಅವ್ರ ವಿರುದ್ಧ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ಗೂ ಅಪೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಸ್ವಾಯತ್ತ ಒಂದು ಬಾಡಿ ಇರೋದ್ರಿಂದ ಚುನಾವಣಾಧಿಕಾರಿ ಮುಖ್ಯವಾಗಿ ಆ ಚೀಫ್ ಎಲೆಕ್ಷನ್ ಕಮಿಷನರ್ ಮುಖ್ಯವಾಗಿ ಅದರಲ್ಲಿ ಡಿಸಿಷನ್ ತೊಗೊಳೋದ್ರಿಂದಾಗೆ ಇವತ್ತು ಯಾವುದೇ ವಿರೋಧ ಪಕ್ಷ ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮನವರಿಕೆ ಆಗ್ತಾಯಿದೆ. ಜೊತೆಗೆ ಸ್ವತಃ ಮೋದಿಯವರು ಸಹಿತ ಅಧಿಕಾರಿಗಳಲ್ಲಿ ಭಾಳ ಬುದ್ಧಿವಂತರಿದ್ದಾರೆ ಮತ್ತು ಅವರ ಅನುಭವದಿಂದ ಎದುರಾಳಿಯ ದೋಷಗಳನ್ನು ಕಂಡು ಹಿಡಿದ ಆ ದಿಶೆಯಲ್ಲಿ ಅವರನ್ನು ಅಟ್ಯಾಕ್ ಮಾಡಿ ದೋಷ ಕಲಿಯಲು ಮಾಹಿರದಾರ. ಹೀಗಾಗಿ ಮೋದಿಯವ್ರ ನಂತರ ಯಾರು ಅನ್ನೋದನ್ನು ಇನ್ನು ಮೋದಿಯವ್ರು ಹೇಳಬೇಕು, ಇಲ್ಲ ಜನ ಹೇಳಬೇಕು. ಅದು ನಮ್ಮ ಮೋಹನ್ ಭಾಗವತರಿಂದ ಸಾಧ್ಯ ಇಲ್ಲದ ಮಾತು ಅಲ್ವಾ? ಇದು ನಿಮ್ಗೆ ಸರಿ ಅನ್ನಿಸ್ತದನ? ನಾ ಹೇಳಿದ್ದು ಸರಿ ಇಲ್ಲ ತಪ್ಪನ್ರಿ ಏನಾದರೂ ಅನ್ರಿ, ಟೀಕೆ ಮಾಡಿರಿ, ವಿಮರ್ಶೆ ಮಾಡಿರಿ, ಜೊತೆಗೆ ಸರಿ ಇದ್ದರೆ ಸರಿ ಅಂತ ಹೇಳ್ರಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಳ್ಳಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.